ಅತ್ಯಂತ ಜನಪ್ರಿಯವಾಗಿರುವ ಟಿ20 ಮಾದರಿಯ ಐಪಿಎಲ್ ಪಂದ್ಯಾವಳಿಯು ಇದೇ ಮೇ 29ರಂದು ಕೊನೆಗೊಳ್ಳಲಿದೆ. ಪಂದ್ಯವೊಂದು ಪ್ರಾರಂಭವಾಗುವ ಕೇವಲ 15 ನಿಮಿಷಗಳ ಮೊದಲು ತಮ್ಮ ನೆಚ್ಚಿನ ಆಟಗಾರರ ಹಿಂದಿನ ಸಾಧನೆಗಳ ಆಧಾರದಲ್ಲಿ ತಮ್ಮ ಕನಸಿನ ತಂಡಗಳ ಸಾಧನೆಯನ್ನ ಪರಿಶೀಲಿಸಲು ಕಾತರರಾದ ಕಾಲ್ಪನಿಕ ಆಟವನ್ನ ಆಡುವವರ ಫೋನ್ಗಳು ಒಂದೇ ಸಮನೆ ರಿಂಗಣಿಸುತ್ತಿವೆ. ಕೌಶಲ ಆಧಾರಿತ ಆನ್ಲೈನ್ ಆಟಗಳ ಉದ್ಯಮವು ಈ ಸೇವೆಗಳನ್ನ ಅತ್ಯಧಿಕ 28% ತೆರಿಗೆ ದರದ ವರ್ಗಕ್ಕೆ ಸೇರಿಸಿ -18% ಜಿಎಸ್ಟಿ ವರ್ಗದಲ್ಲೇ ಉಳಿಸಿಕೊಳ್ಳುವಂತೆ ಪ್ರತಿಪಾದಿಸಿದ್ದು, ಒಂದು ವೇಳೆ ಹಾಗಾಗದಿದ್ದರೆ $2.2 ಕೋಟಿ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಎಂದು ಎಚ್ಚರಿಸಿದೆ. ಈ ವಿಷಯವು ಈಗ ಎಲ್ಲರ ಗಮನವನ್ನ ಸೆಳೆದಿದ್ದು, ಕ್ಯಾಸಿನೋ ಮತ್ತು ರೇಸ್ ಕೋರ್ಸ್ಗಳಂತೆಯೇ ಆನ್ಲೈನ್ ಗೇಮಿಂಗ್ ಸೇವೆಗಳ ಮೇಲಿನ ತೆರಿಗೆ ದರವನ್ನು 28% ಹೆಚ್ಚಿಸಬೇಕೆಂಬ ರಾಜ್ಯಗಳ ಹಣಕಾಸು ಸಚಿವರ ಮಂಡಳಿಯ ಸಲಹೆಯನ್ನ ಜಿಎಸ್ಟಿ ಕೌನ್ಸಿಲ್ ತನ್ನ ಮುಂದಿನ ಸಭೆಯಲ್ಲಿ ಪರಿಶೀಲಿಸಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆಯಿದೆ. ಈ ವಲಯದ ಚಿಂತೆಗೆ ಕಾರಣವಾಗಿರುವ ವಿಷಯವನ್ನ ನಾವೀಗ ಅರ್ಥ ಮಾಡಿಕೊಳ್ಳೋಣ. ಸಂಭವನೀಯತೆಯ ಆಟಗಳು ಮತ್ತು ಕೌಶಲ ಆಧಾರಿತ ಆಟಗಳಿಗೆ ತೆರಿಗೆ ಕಾನೂನು ಮಾರ್ಗಸೂಚಿಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಕೌಶಲ ಆಧಾರಿತ ಆಟಗಳ ಪ್ಲಾಟ್ಫಾರ್ಮ್ ಶುಲ್ಕಗಳ ಮೇಲೆ 18% ದರದಲ್ಲಿ ವಿಧಿಸಲಾಗುವ ಜಿಎಸ್ಟಿಯನ್ನ ಗ್ರಾಸ್ ಗೇಮಿಂಗ್ ರೆವಿನ್ಯೂ ಅಥವಾ ರೇಕ್ ಶುಲ್ಕ ಎಂದು ಕರೆಯಲಾಗುತ್ತೆ. ಸಂಭವನೀಯತೆಯ ಆಟಗಳಿಗೆ ವಿಧಿಸಲಾಗುವ ಹಾಗೂ ಸ್ಟೇಕ್ಸ್ ಎಂದು ಕರೆಯಲ್ಪಡುವ ಸ್ಪರ್ಧೆಯ ಪ್ರವೇಶ ಶುಲ್ಕದ ಮೇಲೆ 28% ತೆರಿಗೆಯನ್ನು ವಿಧಿಸಲಾಗ್ತಿದೆ. ಫ್ಯಾಂಟಸಿ ಗೇಮಿಂಗ್ ಉದ್ಯಮವು ತನ್ನನ್ನು ಸಂಭವನೀಯತೆಯ ಆಟಗಳ ಗುಂಪಿಗೆ ಸೇರಿಸುವ ಮೂಲಕ ತನ್ನ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವುದನ್ನು ಬಯಸುತ್ತಿಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತೆ. ಜಿಜಿಆರ್ ಮೇಲೆ ಮಾತ್ರ ತೆರಿಗೆಯನ್ನು ವಿಧಿಸುವ ಅಗತ್ಯವನ್ನು ಪ್ರತಿಪಾದಿಸುವ ಆನ್ಲೈನ್ ಗೇಮಿಂಗ್ ಉದ್ಯಮವು ಬಹುಮಾನದ ಒಟ್ಟು ನಿಧಿಯ ಬದಲಾಗಿ ಜಿಜಿಆರ್ ಮೇಲೆ ತೆರಿಗೆ ವಿಧಿಸುವುದರಿಂದ ದೀರ್ಘಾವಧಿಯಲ್ಲಿ ತೆರಿಗೆ ಆದಾಯವನ್ನು ಹೆಚ್ಚಿಸುತ್ತದೆ ಎಂದು ಸಾಬೀತಾಗಿದೆ ಎನ್ನುವ ತನ್ನ ವಾದವನ್ನು ಮುಂದಿಟ್ಟಿದೆ. ಅಂತಾರಾಷ್ಟ್ರೀಯ ಅನುಭವಗಳು ಸಹ ಇದನ್ನೇ ಸೂಚಿಸುತ್ತಿದ್ದು, ಜಿಎಸ್ಟಿ ಕೌನ್ಸಿಲ್ನ ನಿಗದಿತ ಸಭೆಗೆ ಮುಂಚಿತವಾಗಿ ಅನೇಕ ಶಿಫಾರಸುಗಳನ್ನ ಕಳುಹಿಸಲಾಗಿದೆ. ಉದ್ಯಮವು ಗ್ರೇ ಮಾರುಕಟ್ಟೆಗೆ ಸ್ಥಳಾಂತರಗೊಳ್ಳುವುದನ್ನು ತಡೆಯುವ ಮೂಲಕ ಆದಾಯದ ಸೋರಿಕೆಯನ್ನು ತಡೆಗಟ್ಟಲು ಡಿಜಿಟಲ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಕಾರ್ಯಕ್ರಮಗಳಿಗೆ ಸಿಗುತ್ತಿರುವ ಕೊಡುಗೆಗಳು ಕಡಿಮೆಯಾಗುವುದನ್ನು ತಡೆಗಟ್ಟಲು ಹಾಗೂ ಜಾಗತಿಕವಾಗಿ ರೂಢಿಯಲ್ಲಿರುವ ಅಭ್ಯಾಸಗಳನ್ನ ಪಾಲಿಸದಿರುವುದನ್ನು ಪ್ರೋತ್ಸಾಹಿಸದಿರಲು ಈ ಶಿಫಾರಸುಗಳನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ 2022ರ ಬಜೆಟ್ನಲ್ಲೂ ಸಹ ಆನ್ಲೈನ್ ಗೇಮಿಂಗ್ ವಲಯವು ಸರ್ಕಾರದಿಂದ ಭಾರೀ ನಿರೀಕ್ಷೆಗಳನ್ನ ಹೊಂದಿ ಈ ವಿಷಯದಲ್ಲಿ ಪ್ರಗತಿಪರ ನೀತಿಯೊಂದಕ್ಕೆ ಒತ್ತಾಯಿಸುತ್ತಿತ್ತು ಹಾಗೂ ಈ ವಲಯಕ್ಕೆ ಸಹಾಯ ಮಾಡಲು ಈಗ ಅಸ್ತಿತ್ವದಲ್ಲಿರುವ 18%ಕ್ಕಿಂತ ಕಡಿಮೆ ದರದ ತೆರಿಗೆಯ ಸ್ಲ್ಯಾಬ್ ಅನ್ನು ವಿಧಿಸಲು ಪರಿಗಣಿಸುವಂತೆಯೂ ಬೇಡಿಕೆಯನ್ನ ಇಟ್ಟಿತು. ಹೆಚ್ಚಿನ ತೆರಿಗೆಗಳು ಈ ವ್ಯವಹಾರವನ್ನು ದುರ್ಬಲಗೊಳಿಸಬಹುದು ಹಾಗೂ ಕೋಟ್ಯಂತರ ಫ್ಯಾಂಟಸಿ ಗೇಮಿಂಗ್ ಸ್ಟಾರ್ಟ್ಅಪ್ಗಳನ್ನ ಅಪಾಯಕ್ಕೆ ತಳ್ಳಿ ಅವು ಮುಚ್ಚಿ ಹೋಗುವಂತೆ ಮಾಡಬಹುದು. ನಾವು ತೆರಿಗೆ ಭಾಗಕ್ಕೆ ಹೋಗುವ ಮೊದಲು ಈ ವಲಯಕ್ಕೆ ಅತ್ಯದ್ಭುತ ಪ್ರಗತಿಯನ್ನ ಆಕರ್ಷಿಸುವ ಅಂಶ ಯಾವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಹೆಚ್ಚುತ್ತಿರುವ ಗೇಮಿಂಗ್ ಹುಚ್ಚು. ಆನ್ಲೈನ್ ಫ್ಯಾಂಟಸಿ ಕ್ರೀಡಾ ಚಟುವಟಿಕೆಗಳು ಮುಂಬರುವ ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ ಅಥವಾ ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಭಾಗವಹಿಸುವ ನಿಜವಾದ ಆಟಗಾರರಿಗೆ ಅವರ ಬದಲಿ ಆಟಗಾರರನ್ನು ಒಳಗೊಂಡ ಅವರದೇ ಆದ ಡಿಜಿಟಲ್ ಕಾರ್ಯಪಡೆಯನ್ನು ರಚಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತೆ. ಗೇಮ್ಸ್ 24x7 ಮತ್ತು ಡ್ರೀಮ್ 11 ನಂತಹ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು ಆನ್ಲೈನ್ ಫ್ಯಾಂಟಸಿ ಕ್ರೀಡಾ ಚಟುವಟಿಕೆಗಳಲ್ಲಿ ಆಟ ಆಡಲು ವೇದಿಕೆಯೊಂದನ್ನು ಪ್ರಸ್ತುತಪಡಿಸುತ್ತವೆ. ಭಾರತದಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಫ್ಯಾಂಟಸಿ ಕ್ರೀಡಾ ಚಟುವಟಿಕೆಗಳ ಉದ್ಯಮವು ಅತ್ಯದ್ಭುತವಾದ ಪ್ರಗತಿಯನ್ನ ಕಂಡಿದ್ದು, ಮಾರುಕಟ್ಟೆಯಲ್ಲಿ 34,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ವ್ಯವಹಾರವನ್ನು ನಡೆಸಿದೆ. ಭಾರತೀಯ ಫ್ಯಾಂಟಸಿ ಕ್ರೀಡೆಗಳ ಒಕ್ಕೂಟದ ವರದಿ ಹಾಗೂ ಡೆಲಾಯ್ಟ್ ಕಂಪನಿಗಳು ಈ ವ್ಯವಹಾರವು 2024-25ರ ವೇಳೆಗೆ 1.65 ಲಕ್ಷ ಕೋಟಿ ರೂಪಾಯಿಗಳನ್ನ ಮುಟ್ಟುವ ನಿರೀಕ್ಷೆಯನ್ನ ಹೊಂದಿವೆ. ಭಾರತದಾದ್ಯಂತ 13 ಕೋಟಿಗೂ ಹೆಚ್ಚಿನ ಸಂಖ್ಯೆಯ ಫ್ಯಾಂಟಸಿ ಕ್ರೀಡಾ ಚಟುವಟಿಕೆಗಳ ಗ್ರಾಹಕರಾಗಿದ್ದಾರೆ. ಈ ಗ್ರಾಹಕ ಜನಾಧಾರವು 2016 ಮತ್ತು 2021ರ ನಡುವಿನ ಅವಧಿಯಲ್ಲಿ 130% ವಾರ್ಷಿಕ ಬೆಳವಣಿಗೆಯ ದರದಲ್ಲಿ ಬೆಳೆದಿದೆ. ದೀರ್ಘಕಾಲದಿಂದ ಫ್ಯಾಂಟಸಿ ಕ್ರೀಡೆಗಳ ಆಟಗಾರರಾದ ಸಿದ್ಧಾಂತು ಮಹೇಶ್ವರಿಯವರು ಆಟಗಾರರ ಆಟದ ಬಗೆಗಿನ ಉತ್ತಮ ಅರಿವು, ಸದ್ಯದ ಅವರ ಆಟದ ಗುಣಮಟ್ಟ, ಅವರ ಹಿಂದಿನ ದಾಖಲೆಗಳು ಹಾಗೂ ಅವರು ಆಡಲಿರುವ ಪರಿಸ್ಥಿತಿಗಳನ್ನ ಪರಿಗಣಿಸಿ ಅವರನ್ನ ತಂಡಕ್ಕೆ ಆರಿಸಿಕೊಳ್ತಾರೆ. ಈ ಆಟಗಳು ಗ್ರಾಹಕರಿಗೆ ಒಂದು ವ್ಯಸನವಾಗುವ ಸಾಧ್ಯತೆಯನ್ನ ಅವರು ಒಪ್ಪುತ್ತಾರಾದರೂ
ನನ್ನ ಮಟ್ಟಿಗೆ ಅದು ನನ್ನ ತಿಳುವಳಿಕೆಯನ್ನು ಬಳಸಿಕೊಂಡು ಹಣವನ್ನು ಗಳಿಸಲು ಪ್ರಯತ್ನಿಸಬಲ್ಲ ಹಾಗೂ ಗಳಿಸಬಲ್ಲ ಒಂದು ಹೊರದಾರಿಯಾಗಿದೆ ಎಂದು ಅವರು ಹೇಳ್ತಾರೆ. ಸಿದ್ಧಾಂತ್ ಹೇಳ್ತಾರೆ, ಹೆಚ್ಚಿನ ಸಮಯ ಜನರು ನಿರ್ದಿಷ್ಟ ಲೀಗ್ಗೆ ಸೇರಿದಾಗ ಅವರು ಎಷ್ಟು GST ನೀಡುತ್ತಿದ್ದಾರೆಂದು ಅವರಿಗೆ ತಿಳಿದಿರಲ್ಲ. ಏಕೆಂದರೆ ಕೇವಲ 39 ರೂಪಾಯಿಗಳಿಂದ 49 ರೂಪಾಯಿಗಳಷ್ಟು ಕಡಿಮೆ ಹಣ ನೀಡಿ ಲೀಗಿಗೆ ಸೇರಿದ್ರು ದಿನದ ಕೊನೆಯಲ್ಲಿ 1 ಕೋಟಿ ಅಥವಾ 2 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತವನ್ನು ಗೆಲ್ಲಬಹುದು. ಸಿದ್ಧಾಂತ ಸಾಮಾನ್ಯವಾಗಿ ಡ್ರೀಮ್ 11ನಲ್ಲಿ ಫ್ಯಾಂಟಸಿ ಆಟಗಳನ್ನ ಆಡ್ತಾರೆ ಹಾಗೂ ಅವರು ಈ ಆನ್ಲೈನ್ ಫ್ಯಾಂಟಸಿ ಆಟಗಳ ಮೇಲೆ ಖರ್ಚು ಮಾಡಿದ್ದಕ್ಕಿಂತ ಹೆಚ್ಚಿನ ಹಣವನ್ನು ಗೆದ್ದಿದ್ದಾರೆ. ಲಾಭವು ಖಂಡಿತವಾಗಿಯೂ ಲಕ್ಷಗಳಲ್ಲಿ ಇರುತ್ತೆ ಎಂದು ಅವರು ಹೇಳ್ತಾರೆ. ಅಸ್ಸಾಂ, ಆಂಧ್ರ ಪ್ರದೇಶ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತೆಲಂಗಾಣದ ರಾಜ್ಯಗಳಲ್ಲಿ ಆನ್ಲೈನ್ ಆಟಗಳನ್ನ ನಿಷೇಧಿಸಲಾಗಿದೆ. ಆದರೆ ಅನೇಕ ರಾಜ್ಯಗಳು ಈ ವಲಯವನ್ನು ಸಂಪೂರ್ಣವಾಗಿ ನಿಷೇಧಿಸುವುದಕ್ಕಿಂತ ಸೂಕ್ತ ನಿಯಮಗಳ ಅಡಿಯಲ್ಲಿ ಮುಂದುವರಿಸಲು ಬಯಸುತ್ತಿವೆ. ಗೇಮಿಂಗ್ ವ್ಯವಹಾರದ ಬೆಳವಣಿಗೆಗೆ ಸರ್ಕಾರದ ಪ್ರೋತ್ಸಾಹವೂ ಇರುವಂತೆ ಕಾಣ್ತಿದೆ. ವಾಸ್ತವವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಮಾರ್ಚ್ನಲ್ಲಿ ಬಜೆಟ್ ನಂತರದ ಸೆಮಿನಾರ್ ಒಂದರಲ್ಲಿ ನೆಟ್ ಗೇಮಿಂಗ್ ವ್ಯವಹಾರದ ಸಂಭಾವ್ಯತೆಗಳ ಬಗ್ಗೆ ಮಾತನಾಡಿದರು. ಈಗ ಕಣ್ಣ ಮುಂದಿರುವ 2 ಅಂಶಗಳೆಂದರೆ ತೆರಿಗೆಯ ದರ ಮತ್ತು ತೆರಿಗೆಯನ್ನು ವಿಧಿಸಬೇಕಾದ ಮೌಲ್ಯ. ಆದಾಗ್ಯೂ ಈ ಸೇವೆಗಳ ಮೌಲ್ಯಮಾಪನದಲ್ಲಿ ಇನ್ನೂ ಅಸ್ಪಷ್ಟತೆ ಇದೆ. ಅಂದರೆ 18% ದರದಲ್ಲಿ GST ವಿಧಿಸಬೇಕಾದ ವಹಿವಾಟಿನ ಮೌಲ್ಯ ಎಷ್ಟಿರಬೇಕು ಎನ್ನುವುದು. ಫ್ಯಾಂಟಸಿ ಕ್ರಿಕೆಟ್ ಮತ್ತು ಫ್ಯಾಂಟಸಿ ಫುಟ್ಬಾಲ್ನಂತಹ ಆನ್ಲೈನ್ ಆಟವನ್ನು ಆಡಲು ಬಳಕೆದಾರರು ಪ್ರವೇಶ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಈ ಪ್ರವೇಶ ಶುಲ್ಕದ ಒಂದು ಭಾಗವನ್ನು ಆನ್ಲೈನ್ ಗೇಮಿಂಗ್ ನಡೆಸುವವನು ತನ್ನ ಸೇವಾ ಶುಲ್ಕವಾಗಿ ಉಳಿಸಿಕೊಳ್ತಾನೆ ಹಾಗೂ ಅದೇ ಆ ಪ್ಲಾಟ್ಫಾರ್ಮ್ನ ಆದಾಯವಾಗಿದೆ. ಉಳಿದ 90% ಹಣವನ್ನು ಬಹುಮಾನದ ಮೊತ್ತಕ್ಕೆ ಸೇರಿಸಲಾಗುತ್ತೆ ಮತ್ತು ಅದನ್ನು ವಿಜೇತರಿಗೆ ಹಂಚಲಾಗುತ್ತೆ. ಪ್ರಸ್ತುತ ಉದ್ಯಮದ ನಿಲುವು ಏನೆಂದರೆ 10% ಸೇವಾ ಶುಲ್ಕದ ಮೇಲೆ GSTಯನ್ನು ವಿಧಿಸಬೇಕು ಮತ್ತು ಉಳಿದ 90% ಹಣವನ್ನು ಯಾವುದೇ GST ವಿಧಿಸಲಾಗದ ಆಕ್ಷನಬಲ್ ಕ್ಲೈಮ್ ಎಂದು ಪರಿಗಣಿಸಬೇಕು. ಆಟದಲ್ಲಿ ಪಾಲ್ಗೊಳ್ಳುವ ಯಾವುದೇ ಆಟಗಾರನ ಲಾಭವು 10,000 ರೂಪಾಯಿಗಿಂತ ಹೆಚ್ಚಿದ್ರೆ 30% TDS ಕಡಿತಗೊಳಿಸಿದ ನಂತರ ಉಳಿದ ಮೊತ್ತವನ್ನು ಗೇಮರ್ಗಳಿಗೆ ವರ್ಗಾಯಿಸಲಾಗುತ್ತೆ. ಪ್ರಸ್ತುತ ತೆರಿಗೆ ಅಧಿಕಾರಿಗಳೊಂದಿಗೆ ಚರ್ಚೆಯಲ್ಲಿರುವ ಮತ್ತು ವಿವಾದದ ವಿಷಯವೇನೆಂದರೆ 10% ಸೇವಾ ಶುಲ್ಕದ ಮೇಲೆ ಮಾತ್ರ GSTಯನ್ನು ವಿಧಿಸಬೇಕೇ ಅಥವಾ ಬಹುಮಾನದ ಮೊತ್ತವನ್ನು ಸೇರಿಸಿದ 100% ಸಂಪೂರ್ಣ ಮೊತ್ತದ ಮೇಲೂ GSTಯನ್ನು ಪಾವತಿ ಮಾಡಬೇಕೇ ಎನ್ನುವುದು. GST ಬಾಧ್ಯತೆಯ ಈ ವ್ಯತ್ಯಾಸವು ಬಹಳ ಮಹತ್ವದಾಗಿದೆ ಮತ್ತು ಅನೇಕ ಗೇಮಿಂಗ್ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅವುಗಳ ದಿಕ್ಕನ್ನೇ ಬದಲಿಸಬಲ್ಲ ಸಂಗತಿಯಾಗಿದೆ. ಕೌಶಲ್ಯ ಆಧಾರಿತ ಆನ್ಲೈನ್ ಕ್ರೀಡೆಯೊಂದರಲ್ಲಿ ಭಾಗವಹಿಸಲು 4 ಗೇಮರ್ಗಳು ಸ್ಪರ್ಧೆಯ ಪ್ರವೇಶ ಶುಲ್ಕವಾಗಿ ತಲಾ 100 ರೂಪಾಯಿಗಳನ್ನ ಪಾವತಿಸುತ್ತಿದ್ದಾರೆ ಎಂದುಕೊಳ್ಳೋಣ. ಆಗ ಸ್ಪರ್ಧೆಯ ಒಟ್ಟು ಪ್ರವೇಶ ಶುಲ್ಕ ಪಾವತಿಯು 400 ರೂಪಾಯಿಗಳಾಗುತ್ತವೆ. ಪ್ಲಾಟ್ಫಾರ್ಮ್ ಶುಲ್ಕ ಪಾವತಿಯು 20% ಎಂದು ಊಹಿಸಿಕೊಳ್ಳೋಣ. ಈಗ ಗೇಮಿಂಗ್ ಆಪರೇಟರ್ 400 ರೂಪಾಯಿಗಳಲ್ಲಿ 20% ಅಂದರೆ 80 ರೂಪಾಯಿಗಳನ್ನ ಕಡಿತಗೊಳಿಸಿ ಉಳಿದ 320 ರೂಪಾಯಿಗಳನ್ನ ಪೂಲ್ನ ಖಾತೆಯಲ್ಲಿ ಹಾಕಬಹುದು. ಈ ಮೊತ್ತವು ವಿಜೇತರಿಗೆ ಹೋಗುತ್ತೆ. ಪ್ರಸ್ತುತ ಗೇಮಿಂಗ್ ಆಪರೇಟರ್ಗಳು ತಾವು ಸಂಗ್ರಹಿಸಿದ ಪ್ಲಾಟ್ಫಾರ್ಮ್ ಶುಲ್ಕ ಪಾವತಿಯ ಮೇಲೆ 18% ತೆರಿಗೆಯನ್ನು ಪಾವತಿಸುತ್ತಿದ್ದು ಅದು ಈ ಸಂದರ್ಭದಲ್ಲಿ 80 ರೂಪಾಯಿಗಳಾಗಿದೆ. ಒಂದು ವೇಳೆ ಪ್ಲಾಟ್ಫಾರ್ಮ್ ಒಂದು ಸಂಭವನೀಯತೆಯ ಕ್ರೀಡೆಯನ್ನ ಪ್ರಸ್ತುತಪಡಿಸಿದರೆ ಅದು ಸಂಪೂರ್ಣ ಸ್ಪರ್ಧೆಯ ಪ್ರವೇಶ ಶುಲ್ಕದ ಮೇಲೆ 28% GSTಯನ್ನು ಪಾವತಿಸಬೇಕು. ಈ ಸಂದರ್ಭದಲ್ಲಿ ಇದು ಸಂಭವನೀಯತೆಯ ಕ್ರೀಡೆಯಾಗಿದ್ದರೆ ಗೇಮಿಂಗ್ ಆಪರೇಟರ್ GST ರೂಪದಲ್ಲಿ 400 ರೂಪಾಯಿಗಳ ಮೇಲೆ 28% ದರದಲ್ಲಿ 112 ರೂಪಾಯಿಗಳನ್ನ ಕಳೆದುಕೊಳ್ಬೇಕಾಗ್ತಿತ್ತು. ಈ ಕಾರಣದಿಂದಾಗಿಯೇ ಆಟಗಳ ವರ್ಗೀಕರಣವು ಬಹಳ ಪ್ರಮುಖವಾದ ಅಂಶವಾಗಿದೆ. ಹೆಚ್ಚಿನ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು ತಮ್ಮ ಸರಾಸರಿ ಪಾಲ್ಗೊಳ್ಳುವಿಕೆಯ ಟಿಕೆಟ್ ದರವನ್ನು ಕಡಿಮೆ ವೆಚ್ಚದಲ್ಲಿ ಅಂದರೆ 25 ರೂಪಾಯಿಗಳಿಂದ 50 ರೂಪಾಯಿಗಳ ನಡುವೆ ಇರಿಸುತ್ತವೆ. ಇದನ್ನು ಕುದುರೆ ರೇಸಿಂಗ್ ಅಥವಾ ಕ್ಯಾಸಿನೋಗಳಂತಹ ಚಟುವಟಿಕೆಗಳಲ್ಲಿ ಇಡಲಾಗುವ ಅನಿಯಂತ್ರಿತ ಪ್ರವೇಶ ಮೌಲ್ಯಗಳಿಗೆ ಹೋಲಿಸಲು ಆಗಲ್ಲ. ಕೇಂದ್ರ ಸರ್ಕಾರದ ಮಂತ್ರಿಗಳ ಸಮೂಹ ಮಂಡಳಿಯು ದಿನಾಂಕ 2 ಮೇ 2022ರಂದು ಸಭೆ ನಡೆಸಿ ಕೌಶಲ್ಯದ ಆಟ ಮತ್ತು ಅವಕಾಶದ ಆಟಗಳ ನಡುವೆ ಈಗ ಅಸ್ತಿತ್ವದಲ್ಲಿರುವ ವ್ಯತ್ಯಾಸಗಳನ್ನ ತೆಗೆದುಹಾಕಬೇಕು ಎಂದು ಅಭಿಪ್ರಾಯಪಟ್ಟಿದೆ. ಈ ಶಿಫಾರಸನ್ನು GST ಕೌನ್ಸಿಲ್ ಅಂಗೀಕರಿಸಿದರೆ ಕೌಶಲ್ಯದ ಆಟಗಳ ಮೇಲಿನ GST ದರವು ಪ್ರಸ್ತುತ ಅಸ್ತಿತ್ವದಲ್ಲಿರುವ ದರವಾದ 18% 28% ಹೆಚ್ಚಾಗುವ ಸಾಧ್ಯತೆಯಿದೆ. GST ವಿಧಿಸಬೇಕಾದ ತೆರಿಗೆ ಯೋಗ್ಯ
ಮೌಲ್ಯದ ಬಗ್ಗೆ ಮುಂದಿನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾಗಿದ್ದು ಅದು ಶೀಘ್ರದಲ್ಲೇ ನಡೆಯಬಹುದು. ಆನ್ಲೈನ್ ಕೌಶಲ್ಯ ಆಧಾರಿತ ಗೇಮಿಂಗ್ ಉದ್ಯಮವು ಏರುಗತಿಯಲ್ಲಿರುವ ಈ ಸಮಯದಲ್ಲಿ ಜಿಎಸ್ಟಿ ದರದ ಚಾಟಿ ಬೀಸುವುದು ಒಂದು ಉತ್ತಮವಾದ ಆಲೋಚನೆಯಲ್ಲ ಎಂದು ತೆರಿಗೆ ವಕೀಲ ಮತ್ತು ಜಿಎಸ್ಟಿ ತಜ್ಞ ಗೌರವ್ ಗುಪ್ತಾ ಹೇಳ್ತಾರೆ. ಎಲ್ಲ ಅಂಶಗಳನ್ನು ಒಳಗೊಂಡಂತೆ ತೆರಿಗೆ ದರದಲ್ಲಿ ಒಟ್ಟಾರೆ ಏರಿಕೆ ಮಾಡುವುದಕ್ಕಿಂತ ಹೆಚ್ಚಾಗಿ ಉದ್ಯಮಕ್ಕೆ ಒಂದು ಆಟವನ್ನು ಅವಕಾಶದ ಆಟವೆಂದು ಪರಿಗಣಿಸುವ ಸ್ಪಷ್ಟವಾದ ನಿಯಮಗಳ ಅಗತ್ಯವಿದೆ ಮತ್ತು ಎರಡನೆಯದಾಗಿ ಬಹುಮಾನದ ಹಣವನ್ನು ನಿರ್ವಹಿಸಲು ಹಾಗೂ ಅಂತಹ ಮೊತ್ತವು ಪೂರೈಕೆದಾರನ ಕೈಯಲ್ಲಿರುವಾಗಲೇ ತೆರಿಗೆಗೆ ಒಳಪಡಿಸಿರುವಂತಹ ಸ್ಪಷ್ಟವಾದ ನಿಯಮಗಳ ಅವಶ್ಯಕತೆ ಇದೆ. ವ್ಯಾಜ್ಯಗಳನ್ನ ತಪ್ಪಿಸಲು ಹಾಗೂ ಮುಂಬರಲಿರುವ ಸಾಹಸೋದ್ಯಮಗಳು ಮೈಕೆಲ್ ಬಸ್ಮನ್ ರೀತಿಯಲ್ಲಿಯೇ ಕೊನೆಗೊಳ್ಳದಿರುವಂತೆ ನೋಡಿಕೊಳ್ಳಲು ಇದು ಬಹಳ ಮುಖ್ಯವಾಗಿದೆ. ಮನಿ 9 ಸಲಹೆಗಳು. ನೀಡಬೇಕಾದ ತೆರಿಗೆಗಳ ಮೊತ್ತಕ್ಕಾಗಿ ನಿಮ್ಮ ಪಂದ್ಯ ಪ್ರವೇಶ ಪತ್ರ ಅಥವಾ ಪಾವತಿ ವಿಂಡೋವನ್ನು ಪರಿಶೀಲಿಸಿ. ಅಂಥ ಆಟಗಳಲ್ಲಿ ನೀವು ಸ್ವಂತ ಹೊಣೆಗಾರಿಕೆಯಲ್ಲಿ ಹೂಡಿಕೆ ಮಾಡಿ. ಮುಂಬರುವ ಸಮಯದಲ್ಲಿ ಈ ಆನ್ಲೈನ್ ಗೇಮ್ಗಳು ಐಷಾರಾಮಿ ವಿಭಾಗದ ಅಡಿಯಲ್ಲಿ ಬರಬಹುದಾಗಿದ್ದು ಗಣನೀಯ ಪ್ರಮಾಣದ ತೆರಿಗೆ ಕಡಿತಕ್ಕೆ ಕಾರಣವಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ.